ಅಕ್ರಮ ಕೂಟ ಜೊತೆಗೆ ಒಳಸಂಚು ಅಂದ್ರೆ ಏನೇನ್ ಮಾಡಿದ್ರು ಪವಿತ್ರ ಗೌಡ, ಈ ಕೇಸಿಗೆ ಸಂಬಂಧಪಟ್ಟಂತೆ ಅವ್ರ ವಿರುದ್ಧ ಏನೇನ್ ಆರೋಪಗಳಿದ್ದಾವೆ, ಏನೇನ್ ಸೆಕ್ಷನ್ಸ್ ಅನ್ನ ಹಾಕಲಾಗಿದೆ ನೋಡಿ. ಅಪಹರಣ, ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಮೂಲತಃ ಇವರೆಲ್ಲರೂ ಕೂಡ ಸೇರ್ಕೊಂಡು ಪ್ಲಾನ್ ಮಾಡಿದ್ರು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ರು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಇದೆಲ್ಲದ್ದು ಓದ್ ಹೇಳ್ತಾ ಇದ್ದಾರೆ. ತನ್ನ ಮೇಲಿನ ಆರೋಪಗಳನ್ನ ಪವಿತ್ರ ಗೌಡ ನಿರಾಕರಿಸಿದ್ದಾರೆ. ನನ್ನ ಮೇಲೆ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು. ಜಡ್ಜ್ ಮುಂದೆ ಆರೋಪಿ ಪವಿತ್ರ ಗೌಡ ಹೇಳಿಕೆ, ತನ್ನ ಮೇಲೆ ಏನೆಲ್ಲ ಆರೋಪಗಳಿದ್ದಾವೋ ಅವೆಲ್ಲವೂ ಕೂಡ ಸುಳ್ಳು ಅಂತ ಪವಿತ್ರ ಗೌಡ ಎಲ್ಲ ಆರೋಪಗಳನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ ಗೊತ್ತಾಗ್ತಾ ಇದೆ, ಅಥವಾ ನಿರಾಕರಣೆ ಮಾಡಿರೋ. ನನ್ನ ಮೇಲೆ ಏನೇನು ಆರೋಪಗಳನ್ನ ನೀವು ಓದ್ ಹೇಳಿದ್ರಿ ಸ್ವಾಮಿ, ಅದೆಲ್ಲವೂ ಕೂಡ ಸುಳ್ಳು ಅಂತೆ. ಈ ಕೇಸ್ನಲ್ಲಿ A1 ಆರೋಪಿ ಪವಿತ್ರ ಗೌಡ. ಕಾರಣ A1 ಅಂತ, ಅಥವಾ ಮೊದಲನೇದಾಗಿ ಇವ್ರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅಷ್ಟೆಲ್ಲ ಸೆಕ್ಷನ್ಸ್ ಹಾಕೋದಕ್ಕೆ ಕಾರಣ ಏನು ಅಂದ್ರೆ ಪ್ರಚೋದನೆ. ಪ್ರಮುಖವಾಗಿ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಬನ್ನಿ, ಹೊಡಿ ಬಡಿ, ಕೊಲೆ, ತದನಂತರ ಶವ ಸಾಗಾಟ, ಇದೆಲ್ಲದಕ್ಕೂ ಕೂಡ ಕೇಂದ್ರ ಬಿಂದು ಆಗಿದ್ರು ಅನ್ನುವಂತ ಕಾರಣ. ಬಟ್ ಅದೆಲ್ಲವನ್ನು ಕೂಡ ಸುಳ್ಳು ಅಂತ ತಳ್ಳಿ ಹಾಕ್ತಾ ಇದ್ದಾರೆ ಪವಿತ್ರ ಗೌಡ. A1 ಆರೋಪಿ. ಹಾಗಾದ್ರೆ ಅಶ್ಲೀಲವಾಗಿ ಮೆಸೇಜ್ ಬಂದಿದ್ದೆ ಸುಳ್ಳ? ಆ ಅಶ್ಲೀಲ ಮೆಸೇಜ್ ನ ತೋರಿಸಿದ್ದೆ ಸುಳ್ಳ ಇವರು?